ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಈ ಶುಕ್ರವಾರ ನಾನು ಹೇಮಕ್ಕ ನವೀನ್ 3 ಜನನು ಚಿಂತಾಮಣಿಯಲ್ಲಿರುವಂಥ ಕೈವಾರ ತಾತಯ್ಯನ ಟೆಂಪಲ್ಗೆ ಹೋಗಿದ್ವಿ. ಈ ಒಂದು ದೇವಸ್ಥಾನನ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಅಂತ ಕರಿತಾ ಹೋಗ್ತಾರೆ. ಸೊ ಎಲ್ಲರಿಗೂ ಪರಿಚಿತ ಅಂದರೆ ಕೈವಾರ ತಾತಯ್ಯನ ಟೆಂಪಲ್ ಅಂತಾನೆ. ಸೊ ಅದಕ್ಕೆ ನಾನು ಆ ಒಂದು ಹೆಸರು ಹೇಳಿದೆ. ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನೀವು ಮೆಜೆಸ್ಟಿಕ್ ಹೋಗಬೇಕಾಗುತ್ತೆ. ಮೆಜೆಸ್ಟಿಕಲ್ಲಿ ಟರ್ಮಿನಲ್ 3 ಅಲ್ಲಿ ನಿಮಗೆ ಚಿಂತಾಮಣಿಗೆ ಹೋಗೋಂಥ ಬಸ್ ಸಿಗುತ್ತೆ. ಸೊ ನೀವು ಬೆಂಗಳೂರಿಂದ ಕೈವಾರ ಕ್ರಾಸ್ಗೆ ಟಿಕೆಟ್ ತೊಗೋಬೇಕಾಗುತ್ತೆ. ಸೊ ನಿಮಗೆ ಬೆಂಗಳೂರಿಂದ ಕೈವಾರ ಕ್ರಾಸ್ ಟಿಕೆಟ್ ತೊಗೋಬೇಕಂದ್ರೆ 89 ರುಪೀಸ್ ಆಗುತ್ತೆ. ಸೊ ಅಲ್ಲಿಂದ ನೀವು ಆಟೋದಲ್ಲಾದರೂ ಹೋಗ್ಬೋದು ಈ ಒಂದು ಕೈವಾರ ತಾತಯ್ಯನ ಟೆಂಪಲಿಗೆ, ಅಥವಾ ಬಸ್ ಸಿಗುತ್ತೆ, ಬಸ್ಸಲ್ಲಾದರೂ ಹೋಗ್ಬೋದು. ಸೊ ಆಟೋದಲ್ಲಾದರೆ 10 ರುಪೀಸ್ ಆಗುತ್ತೆ, ಬಸ್ಸಲ್ಲಾದರೆ 6 ರುಪೀಸ್ ಆಗುತ್ತೆ. ನಮಗೆ ಬಸ್ಸೇ ಸಿಕ್ತು, ಹಾಗಾಗಿ ನಾವು ಬಸ್ಸಲ್ಲೇ ಹೋದ್ವಿ. ಈ ಒಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠಗೆ ರೀಚ್ ಆಗೋ ಅಷ್ಟರಲ್ಲಿ 10:30 ಆಗಿತ್ತು. ಸೊ ನಾವು ಆಲ್ಮೋಸ್ಟ್ ಒಂದು 8 ಗಂಟೆಗೆಲ್ಲ ಮೆಜೆಸ್ಟಿಕಲ್ಲಿದ್ವಿ. 2 hours 2.5 hours ಜರ್ನಿ ಆಗುತ್ತೆ ಈ ಒಂದು ಚಿಂತಾಮಣಿಗೆ. ನೀವು ಆದಷ್ಟು ಬೇಗ ಬಂದರೆ ನೀವು ಒಂದಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು, ಒಂದಷ್ಟು ಟೆಂಪಲ್ಸ್ನ ನೋಡ್ಬೋದು. ಲೇಟ್ ಆಗಿಬಿಟ್ರೆ ಒಂದು 2-3 ಅಷ್ಟೇ ನೋಡೋದಕ್ಕಾಗುತ್ತೆ. ಅದಕ್ಕೆ ನಾವು ಬೇಗನೆ ಬಂದುಬಿಟ್ವಿ. ಒಂದು 10:30ಗೆಲ್ಲ ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಸೊ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದೇ ಕೈವಾರ ತಾತಯ್ಯನ ದೇವಸ್ಥಾನ. ಒಳಗಡೆ ತುಂಬ ವಿಶಾಲವಾಗಿದೆ. ಒಳಗಡೆ ಅಷ್ಟೇ ಅಲ್ಲ, ದೇವಸ್ಥಾನದಿಂದ ಹೊರಗಡೆ ಕೂಡ ತುಂಬ ವಿಶಾಲವಾಗಿದೆ. ಜಾಗ ತುಂಬ ಚೆನ್ನಾಗಿದೆ. ಯಾರೆಲ್ಲ ಒಂದು ಸರಿನೂ ಈ ದೇವಸ್ಥಾನಕ್ಕೆ ಬಂದಿಲ್ವೋ ಖಂಡಿತವಾಗ್ಲೂ ಒಂದು ಸರಿ ಬನ್ನಿ. ನೀವೇ ನೋಡಿ ಈ ದೇವಸ್ಥಾನದ ಸುತ್ತ ಎಷ್ಟು ವಿಶಾಲವಾದ ಜಾಗ ಇದೆ ಅಂತ. ಇಷ್ಟೇ ಅಲ್ಲ, ಇನ್ನೂ ಇದೆ. ಸೊ ಅದನ್ನೆಲ್ಲ ನಾವು ಫುಲ್ ಕವರ್ ಮಾಡಿಲ್ಲ. ಸೊ ಎಷ್ಟು ವಿಡಿಯೋದಲ್ಲಿ ಕವರ್ ಮಾಡ್ಬೋದು ಅಷ್ಟು ಕವರ್ ಮಾಡಿದ್ದೀವಿ. ಸೊ ನೋಡಿ, ಮುಂದೆ ಬೆಟ್ಟ ಕಾಣಿಸ್ತಿದೆಯಲ್ಲ ದೇವಸ್ಥಾನದ ಎದುರುಗಡೆ, ಆ ಥರ ಸಾಕಷ್ಟು ಬೆಟ್ಟಗಳಿವೆ ಇಲ್ಲಿ. ಸೊ ಈ ಒಂದು ಪ್ಲೇಸ್ ಏನು ಅಂದರೆ ನೀವು ವಿಶ್ರಾಂತಿ ಮಾಡ್ಬೋದು, ಕೂರೋರು ಕೂರ್ಬೋದು, ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅನ್ನೋರು ಮಲಗ್ಬೋದು. ಯಾವಾಗ ನೋಡು ಸ್ವಚ್ಛ ಮಾಡ್ತಿರ್ತಾರೆ ಈ ಒಂದು ಜಾಗನ, ಕುತ್ಕೊಳ್ಳೋಕ್ಕಾಗಲಿ ಮಲ್ಕೋಬೇಕು ಅನಿಸ್ತವ್ರು ಮಲ್ಕೊಳ್ಳೋಕ್ಕಾಗಲಿ ಅಂತ. ಸೊ ಯಾವಾಗಲೂ ಕಸ ಗುಡಿಸೋದು ಒರೆಸೋದು ಮಾಡ್ತಿರ್ತಾರೆ. ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಈ ಒಂದು ಜಾಗನ. ಇಲ್ಲಿ ಕುಡಿಯೋ ನೀರು ಕೂಡ ಸಿಗುತ್ತೆ. ನಿಮ್ಗೆ ಏನಾದರೂ ಕುಡಿಯೋ ನೀರು ಬೇಕು ಅಂದರೆ ಇಲ್ಲಿ ಇಳ್ಕೋಬಹುದು. ನೀವು ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ನೆಕ್ಸ್ಟ್ ನಾವು ಹೋಗಿದೆ ಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಈ ಒಂದು ದೇವಸ್ಥಾನ ಕೂಡ ತುಂಬ ವಿಶಾಲವಾಗಿದ್ದು, ಈ ಒಂದು ದೇವಸ್ಥಾನದಲ್ಲಿ ನೀವು ಸಾಕಷ್ಟು ದೇವ್ರ ದರ್ಶನ ಕೂಡ ಪಡಿಬೋದು. ಪುಟ್ಟ ಗುಡಿಗಳು ಕೂಡ ಇದೆ. ಕೃಷ್ಣನ ಗುಡಿ ಇದೆ, ಆಂಜನೇಯನ ಗುಡಿ ಇದೆ, ಅದ್ರ ಜೊತೆ ರಾಮ ಲಕ್ಷ್ಮಣ ಸೀತೆ ಈ 3 ದೇವ್ರದ್ದು ಗುಡಿ ಕೂಡ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದೇನೆ ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ನೀವೇನಾದರೂ ಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ಬೇಕಂದ್ರೆ 50 ರೂಪಾಯಿ ಆಗುತ್ತೆ. ಅದೇ ನೀವು ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನದ ಜೊತೆಗೆ ಕೈಲಾಸಗಿರಿ ಕೇವ್ ಕೂಡ ಹೋಗಬೇಕು ಅನ್ನೋದಾದರೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಆಟೋದಲ್ಲಿ. ನಮಗೆ ಸಾಕಷ್ಟು ಸಮಯ ಇದ್ದಿದ್ದರಿಂದ ನಾವು ಗವಿಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ಲದೆ ಕೈಲಾಸಗಿರಿ ಕೇವ್ ಕೂಡ ಹೋದ್ವಿ ಆಟೋದಲ್ಲೇ. ಸೊ ಪರ್ ಹೆಡ್ 100 ರುಪೀಸ್ ಇಸ್ಕೊಂಡ್ರು. ಇವಾಗ ಏನು ನೋಡ್ತಿದ್ದೀರಲ್ಲ ಇದೇ ಆಟೋದಲ್ಲಿ ನಾವು ಹೋಗಿದ್ದು. ಆಟೋ ಹಿಂದೆ ಕುತ್ಕೊಂಡು ಹೋದ್ವಿ. ಸಖತ್ತು ಮಜಾ ಆಯಿತು. ನಮಗಂತೂ ಫುಲ್ ಖುಷಿ ಆಯಿತು. ಫಸ್ಟ್ ಟೈಮ್ ಆ ಥರ ಆಟೋ ಹಿಂದೆ ಕುತ್ಕೊಂಡು ಹೋಗಿದ್ದು. ರೋಡ್ ಫುಲ್ ಖಾಲಿ ಇತ್ತು, ಸಖತ್ತಾಗಿ ಕಾಣಿಸ್ತಿತ್ತು ವ್ಯೂ ಮಾತ್ರ. ನಾವು ಆಟೋದಲ್ಲಿ ಶ್ರೀ ಅಮರನಾರಾಯಣ ಸ್ವಾಮಿ ಟೆಂಪಲ್ನಿಂದ ಈ ಒಂದು ಗವಿಶ್ರೀ ಅಮರನಾರಾಯಣ ಸ್ವಾಮಿ ಟೆಂಪಲ್ಗೆ ಬರೋದಕ್ಕೆ ಒಂದು 10-15 ಮಿನಿಟ್ಸ್ ಆಯಿತು. ಸೊ ಲೊಕೇಶನ್ ರೀಚ್ ಆಗ್ತಿದ್ದಂಗೆ ನೋಡಿ ಎಂಥ ವ್ಯೂ ಸಿಕ್ತು ನಮಗೆ. ಆ ಒಂದು ಕೋತಿ ಬೈಕಲ್ಲಿ ಇದ್ದಿದ್ದು ಜಿಪ್ಪೆಲ್ಲ ತೆಗೆಯೋದು ಹಾಕೋದು ಮಾಡ್ತಾ ಇತ್ತು. ಸೊ ನೀವೇ ನೋಡ್ತಿದ್ದೀರಾ, ಇದೇ ಎಂಟ್ರೆನ್ಸು. ಸಖತ್ತಾಗಿದೆ ಮಾತ್ರ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಒಂಥರ ಮನಸ್ಸಿಗೆ ಸಂತೋಷ ಕೊಡೋ ಅಂಥ ಜಾಗಗಳು ಇವೆಲ್ಲ. ಈ ಒಂದು ದೇವಸ್ಥಾನ ಕೂಡ ತುಂಬ ವಿಶಾಲವಾಗಿದ್ದು ನೋಡೋದಕ್ಕೆ ಅಷ್ಟೇ ಸುಂದರವಾಗಿತ್ತು. ಸೊ ನಾವು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದಂಗೆ ನೀವು ಈ ಥರದ ಶಿಲ್ಪ ಕಲೆಗಳನ್ನ ನೋಡ್ಬೋದು. ಇವು ಕೂಡ ತುಂಬ ಹಬ್ಬದ ಥರನೇ ಅನಿಸುತ್ತೆ ಕಣ್ಣಿಗೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಏಪ್ರಿಲ್ ಮಂತ್ ಆಗಿರೋದ್ರಿಂದ ಸಖತ್ತು ಬಿಸಿಲಿತ್ತು. ಆ ಬಿಸಿಲಿಗೆ ಈ ಒಂದು ಏನು ಕಲ್ಲು ನೋಡ್ತಿದ್ದೀರಲ್ಲ ಅದು ಸಖತ್ತು ಸುಡ್ತಿತ್ತು. ಕಾಲಂತೂ ಕೆಂಡದ ಮೇಲೆ ನಡೀತಿದ್ದೀವೇನೋ ಅಂತ ಅನ್ನಿಸ್ಬಿಡ್ತು, ಅಷ್ಟು ಸುಡ್ತಿತ್ತು. ಅದರ ವ್ಯೂ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿದೆ ಈ ಒಂದು ದೇವಸ್ಥಾನ ಅಂತ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮಳೆಗಾಲದಲ್ಲಿ ನಾವು ಬಂದಿದ್ದರೆ ಇನ್ನೂ ಸುಂದರವಾಗಿ ಕಾಣಿಸ್ತಿತ್ತು, ಇನ್ನೂ ಅದ್ಭುತವಾಗಿ ಕಾಣಿಸ್ತಿತ್ತು ಕಣ್ಣಿಗೆ. ಇಲ್ಲಿ ಒಂದು ಸ್ಥಳ ಇದೆ, ಅಲ್ಲೇ ಅಂತೆ ಕೈವಾರ ತಾತಯ್ಯವರು ಧ್ಯಾನ ಮಾಡಿದ್ದು. ಸೊ ಆ ಒಂದು ಸ್ಥಳನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದು ದೇವಸ್ಥಾನದ ಒಳಗಡೆ ಇದೆ.
ಸೊ ಅಲ್ಲಿ ಲಿಂಗ ಏನೋ ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಜಾಗದಲ್ಲಿ ಕುತ್ಕೊಂಡು ಕೈವಾರ ತಾತಯ್ಯವರು ಧ್ಯಾನ ಮಾಡಿದ್ದಂತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೊ ಇದಾದ್ಮೇಲೆ ನಾವು ಇಲ್ಲಿಂದ ಹೊರಟಿದ್ದೇನೆ ಕೈಲಾಸಗಿರಿ ಕೇವ್ಗೆ. ಈ ಒಂದು ಗವಿ ಶ್ರೀ ಅಮರನಾರಾಯಣ ಸ್ವಾಮಿ ಟೆಂಪಲ್ ಇಂದ ಕೈಲಾಸಗಿರಿ ಕೇವ್ಗೆ ಹೋಗೋದಕ್ಕೆ ಇಲ್ಲಾಂದ್ರೂ ಒಂದು 15 to 20 ಮಿನಿಟ್ಸ್ ಆಯ್ತು. ಅದು ಸ್ವಲ್ಪ ದೂರನೇ ಇತ್ತು, ಬಟ್ ಆದ್ರೂ ರೋಡ್ ಫುಲ್ ಖಾಲಿ ಇದ್ದಿದ್ರಿಂದ ಮತ್ತೆ ಆ ಒಂದು ನೇಚರ್ನ ನೋಡ್ಕೊಂಡು ಹೋಗಿದ್ದಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆಟೋ ಸೀಟ್ ಹಿಂದೆ ಕುತ್ಕೊಂಡು ಈ ಒಂದು ವ್ಯೂ ನೋಡ್ಕೊಂಡು ಬರೋ ಮಜಾ ಇದೆಯಲ್ಲ, ಅದು ನಿಜವಾಗ್ಲೂ ಬೇರೆನೇ ಎಕ್ಸ್ಪೀರಿಯನ್ಸ್. ನಂಗಂತೂ ಸಖತ್ತು ಖುಷಿ ಕೊಡ್ತು. ಇವಾಗ ನಾನು ನಿಮ್ಗೆ ಏನು ತೋರಿಸ್ತಿದ್ದೀನಲ್ಲ, ಇದೇ ಕೈಲಾಸಗಿರಿ ಕೇವು. ಸೊ ನಿಮಗೆ ಇಲ್ಲೂ ಕೂಡ 12:30 ಇಂದ 2:30ವರೆಗೂ ಅನ್ನದಾನ ಇರುತ್ತೆ. ಸೊ ಪ್ರಸಾದ ಕೊಡ್ತಿರ್ತಾರೆ. ನಾವು ಮನೆಯಿಂದನೇ ಬಾಕ್ಸ್ ತೊಗೊಂಡು ಹೋಗಿದ್ವಿ, ಅಂದರೂ ಕೂಡ ಪ್ರಸಾದ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿದ್ವಿ. ಸೊ ಇದೇ ಒಂದು ಕೈಲಾಸಗಿರಿ ಕೇವ್ ಎಂಟ್ರೆನ್ಸು, ಇಲ್ಲಿಂದನೇ ಹೋಗಬೇಕು. ಸೊ ನೋಡಿ ಈ ಥರ ಇರುತ್ತೆ. ನಿಮಗೆ ಹೊರಗಡೆ ಎಷ್ಟೇ ಬಿಸಿಲಿದ್ರು, ಎಷ್ಟೇ ಸೆಕೆ ಅಂತ ಅನ್ನಿಸ್ತಿದ್ರು, ಎಷ್ಟೇ ಕಾಲು ಸುಡ್ತಿದ್ರು ಒಂದ್ಸರಿ ನೀವು ಈ ಒಂದು ಕೇವ್ ಒಳಗಡೆ ಹೋಗಿದ ತಕ್ಷಣ ಅಷ್ಟೇ ತಂಪಾಗಿರುತ್ತೆ ನಿಮಗೆ. ಇಲ್ಲಿ ಫ್ಯಾನ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಈ ಫ್ಯಾನ್ ಇಲ್ಲ ಅಂದರೂ ಕೂಡ ಕಲ್ಲೇನೆ ನಿಜ ತಂಪಾಗಿದೆ. ಒಳಗಡೆ ಹೋಗಿದ ತಕ್ಷಣ ನಿಮಗೆ ಎಲ್ಲೋ ಎ ಸಿ ರೂಮಿಗೆ ಬಂದ್ರೇನೋ ಅನ್ನೋ ಫೀಲ್ ಕೊಡುತ್ತೆ ನಿಮಗೆ ಈ ಒಂದು ಪ್ಲೇಸು. ಸೊ ಇಲ್ಲೂ ಅಷ್ಟೇ ನೀವು ಸಾಕಷ್ಟು ದೇವ್ರ ದರ್ಶನ ಪಡಿಬೋದು. ಪುಟ್ ಗುಡಿಗಳು ಕೂಡ ಇದೆ ಈ ಒಂದು ಕೇವ್ ಒಳಗಡೆನೆ. ನಮಗೆ ಸಾಕಷ್ಟು ಸಮಯ ಇದ್ದಿದ್ರಿಂದ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ನಾವು ಹೊರಗಡೆ ಬಂದಿದ್ದು. ಸೊ ಇಲ್ಲಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಶಿಲೆ. ನಮಗಂತೂ ಇಷ್ಟ ಆಯಿತು. ಅದ್ರ ಮುಂದೆನೇ ಸಾಕಷ್ಟು ಫೋಟೋಗಳು ಕೂಡ ತಗೊಂಡ್ವಿ ನಾವು 3 ಜನನು. ಈ ಒಂದು ಪ್ಲೇಸ್ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ನಾವು ನೋಡಿದ್ದೆ ಈ ರೀತಿಯಾಗಿ ಮನೆ ಕಟ್ಟೋದನ್ನ. ಸೊ ನಾವು ಕೂಡ ಕಟ್ಟಿದ್ವಿ, ನಾನು ಮತ್ತು ಹೇಮಕ್ಕ. ಲಾಸ್ಟಲ್ಲಿ ನವೀನ್ ಅವರು ಈಗ ನೀವೇ ನೋಡ್ತಿದ್ದೀರಾ ಈ ಥರ ಮನೆ ಕಟ್ತಿದ್ದಾರೆ. ಇದೇನಂದರೆ ಮನಸ್ಸಲ್ಲಿ ನೀವೇನಾದರೂ ಮನೆ ಕಟ್ಟಬೇಕಂತ ಇದ್ದರೆ ಆ ದೇವ್ರ ಹತ್ರ ಕೇಳಿಕೊಂಡು ಈ ರೀತಿಯಾಗಿ ಕಲ್ ಮೇಲೆ ಕಲ್ಲಿಡ್ತಾರೆ, ಮನೆ ಕಟ್ಟಂಗಾಗಲಿ ನಾವು ಕೂಡ ಅಂತ ಅಂದ್ಬಿಟ್ಟು ಫ್ಯೂಚರಲ್ಲಿ. ಸೊ ಅದೊಂದು ಕಾನ್ಸೆಪ್ಟೇ ನನಗೆ ಇಷ್ಟ ಆಯಿತು. ನಂಗೆ ನಿಜ ಗೊತ್ತೇ ಇರಲಿಲ್ಲ. ಇದು ಹೋದ ವಾರ ಏನೋ ನಾನು ಮತ್ತು ಅಕ್ಕ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಕಡೆ. ಅಲ್ಲೂ ಕೂಡ ಈ ಥರ ಕಟ್ಟಿದ್ರು. ನಾನು ಏನು ಈ ಥರ ಕಟ್ಟಿದ್ದಾರೆ, ಕಲ್ ಮೇಲೆ ಕಲ್ಲು ಯಾಕೆ ಇಟ್ಟಿದ್ದಾರೆ ಅಂತ ನನಗೆ ನಿಜ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಆವಾಗ ಹೇಮಕ್ಕ ಹೇಳಿದ್ದು ಈ ರೀತಿಯಾಗಿ ಕಲ್ ಮೇಲೆ ಕಲ್ಲಿಟ್ಟರೆ ಮನೆ ಕಟ್ತೀವಿ ಮುಂದೆ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡೇನೋ ಕಟ್ಟಬೇಕು ಅಂತ ಹೇಳಿದರು. ಸೊ ನಂಗೆ ಅವತ್ತು ಗೊತ್ತಾಗಿದ್ದು, ಅದು ಹೋದ ವಾರ. ಅದಾದಮೇಲೆ ನೆಕ್ಸ್ಟು ಇವಾಗ ಬಂದಾಗ ನಾನು ನೋಡಿದೆ. ಸೊ ಇವಾಗ ಕಾನ್ಸೆಪ್ಟ್ ನನಗೆ ಗೊತ್ತಾಯ್ತಲ್ಲ, ಅಕ್ಕನ ಕೇಳಲೇ ಇಲ್ಲ, ನಾನೇ ಕಲ್ಲೆಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟು ಕಟ್ಟಿದೆ. ನನಗೂ ಖುಷಿ ಆಯಿತು ಅದು. ಸೊ ಇವಾಗ ನವೀನ್ ಅವ್ರು ಕೂಡ ಕಟ್ತಾ ಇದ್ದಾರೆ. ಅವರು 5th 6th 7th ಫ್ಲೋರ್ವರೆಗೂ ಕಟ್ಟಬೇಕಂತ ಇದ್ದರು, ಆದರೆ 5th ಫ್ಲೋರ್ಗೆ ಲಾಸ್ಟ್ ಆಯಿತು, ಕಲ್ಲು ಬೀಳ್ತಾನೆ ಇತ್ತು. ಸೊ ಅವರು ನೋಡೋಷ್ಟು ನೋಡಿಬಿಟ್ಟು ಒಂದು 5 ಫ್ಲೋರ್ ಕಟ್ಬಿಟ್ಟು ಮತ್ತೆ ವಾಪಸ್ ಬಂದರು. ಹೊರಗಡೆಯಿಂದ ಕೈಲಾಸಗಿರಿ ಕೇವ್ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಹೋದ್ರೆ ಅಂತೂ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಇದು ಬಿಸಿಲು ಆಗಿದ್ದರಿಂದ ನಮಗೆ ಒಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತು, ತುಂಬ ನಡ್ಕೊಂಡು ಹೋಗೋದಕ್ಕೆ. ಮತ್ತು ಕಾಲೆಲ್ಲ ಫುಲ್ಲು ಸುಡ್ತಾಯಿತ್ತು, ಮಣ್ಣು ಕೂಡ ಸಖತ್ತು ಬಿಸಿ ಇತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ನಮಗೆ ಹಿಂಸೆ ಅನಿಸಿದ್ರು ಕೂಡ ಸಖತ್ ಖುಷಿ ಕೊಡ್ತು ಮನಸ್ಸಿಗೆ ಈ ಒಂದು ಎಲ್ಲ ಪ್ಲೇಸ್ನು ಕವರ್ ಮಾಡಿದ್ದಕ್ಕೆ. ಇದಾದಮೇಲೆ ಮತ್ತೆ ನಾವು ಈ ಒಂದು ಪ್ಲೇಸಿಂದ ಕೈವಾರ ತಾತಯ್ಯನ ಟೆಂಪಲ್ಗೆ ರಿಟರ್ನ್ ಬಂದ್ವಿ. ಯಾಕೆಂದರೆ ಅಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು. ಅದ್ರ ಜೊತೆ ನಾವು ಮನೆಯಿಂದ ಏನು ಊಟ ತೊಗೊಬಂದಿದ್ವಲ್ಲ ಅದು ಖಾಲಿ ಮಾಡೋದಿತ್ತು. ಸೊ ಅಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ, ಕುತ್ಕೊಂಡು ಊಟ ಮಾಡ್ಕೊಬೋದು ಅಂದ್ಬಿಟ್ಟು ನಾವು ಮತ್ತೆ ಕೈಲಾಸಗಿರಿ ಕೇವಿಂದ ಕೈವಾರ ತಾತಯ್ಯನ ದೇವಸ್ಥಾನಕ್ಕೆ ರಿಟರ್ನ್ ಹೋದ್ವಿ. ನಾವು 3 ಜನ ಊಟ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದೆ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಕೈವಾರ ತಾತಯ್ಯನ ಟೆಂಪಲ್ನಿಂದ ಈ ಒಂದು ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು 5 ನಿಮಿಷ ಆಗುತ್ತೆ, ನಡ್ಕೊಂಡೇ ಹೋಗ್ಬೋದು ನೀವು. ಯಾರನ್ನ ಕೇಳಿದ್ರು ಹೇಳ್ತಾರೆ ಎಲ್ಲಿ ದೇವಸ್ಥಾನ ಇರೋದು ಅಂದರೆ. ಅದು ಕೂಡ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿತ್ತು. ಸೊ ಎಸ್, ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಸಂಜೆ ನಾವು ಬರ್ತಾ ಏನು ಮಾಡಿದ್ವಿ ಅಂದರೆ ಕೈವಾರ ಕ್ರಾಸಿಂದನೇ ನಾವು ಇನ್ ಕೇಸ್ ಬಸ್ ಹತ್ಬಿಟ್ರೆ ಮೆಜೆಸ್ಟಿಕ್ಗೆ ಸೀಟ್ ಸಿಗಲ್ಲ ಅಂದ್ಬಿಟ್ಟು ನಾವು ಚಿಂತಾಮಣಿ ಬಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ ನಾವು ಡೈರೆಕ್ಟ್ ಬೆಂಗಳೂರು ಬಸ್ ಹತ್ತಿದ್ವಿ. ಸದ್ಯಕ್ಕೆ 3 ಜನಕ್ಕೂ ಸೀಟ್ ಸಿಕ್ತು, ಆರಾಮಾಗಿ ಕುತ್ಕೊಂಡು ಬಂದ್ವಿ. ಯಾಕೆಂದರೆ ನಾವು ಅಷ್ಟು ಓಡಾಡಿರ್ತೀವಲ್ಲ, ತುಂಬ ಸಾಕಾಗಿರುತ್ತೆ, ನಿಂತ್ಕೊಂಡು ಬರೋಷ್ಟು ಶಕ್ತಿ ಇರಲ್ಲ. ಹಾಗಾಗಿ ಸೀಟ್ ಬೇಕು ಅಂದ್ಬಿಟ್ಟು ಅಲ್ಲಿಂದ ನಾವು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ. ಈಗ ಬಸ್ ಪ್ರೈಸ್ ನೋಡೋಣ. ಬ್ಯಾಂಗ್ಳೂರ್ ಟು ಕೈವಾರ ಕ್ರಾಸ್ಗೆ 89 ರುಪೀಸ್ ಆಗುತ್ತೆ. ಕೈವಾರ ಕ್ರಾಸ್ ಟು ಕೈವಾರಗೆ 6 ರುಪೀಸ್ ಆಗುತ್ತೆ. ಕೈವಾರ ಕ್ರಾಸ್ ಟು ಚಿಂತಾಮಣಿಗೆ 20 ರುಪೀಸ್ ಆಗುತ್ತೆ.
ಚಿಂತಾಮಣಿ ಟು ಬ್ಯಾಂಗ್ಳೂರ್ಗೆ 100 ರುಪೀಸ್ ಆಗುತ್ತೆ. ಕೇಸ್ ಏನಾದರೂ ನೀವು ಕೈವಾರ ಕ್ರಾಸಿಂದ ಬ್ಯಾಂಗ್ಳೂರಿಗೆ ಬರೋದಾದರೆ ನಾರ್ಮಲ್ 89 ರುಪೀಸ್ ಆಗುತ್ತೆ. ಕೈವಾರದಲ್ಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ನೋಡೋದಾದರೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠಗೆ ಹೋಗಿದ್ವಿ, ಅಮರ ನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ಗವಿಶ್ರೀ ಅಮರ ನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ಕೈಲಾಸಗಿರಿ ಕೇವ್ ಟೆಂಪಲ್ಗೆ ಹೋಗಿದ್ವಿ, ಭೀಮಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಇದಲ್ಲದೆ ಕೈಲಾಸಗಿರಿ ಕೇವ್ ಟೆಂಪಲ್ ಮೇಲ್ಗಡೆ ಇನ್ನೂ 2 ಟೆಂಪಲ್ ಇದೆ ಬೆಟ್ಟದ ಮೇಲೆ. ನೀವು ಇನ್ ಕೇಸ್ ಏನಾದರೂ ಪ್ರೈವೇಟ್ ವೆಹಿಕಲಲ್ಲಿ ಹೋದರೆ ಆರಾಮಾಗಿ ಹೋಗ್ಬೋದು. ಆಟೋ ಎಲ್ಲ ಅಲ್ಲಿಗೆ ಹೋಗಲ್ವಂತೆ, ಹಾಗಾಗಿ ನಾವು ಹೋಗೋದಕ್ಕೆ ಆಗಲಿಲ್ಲ. ಇದಾಗಿತ್ತು ನಮ್ಮ ಈ ಒಂದು ಟೆಂಪಲ್ ಎಕ್ಸ್ಪೀರಿಯೆನ್ಸು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಒಂದು ವಿಡಿಯೋ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.